ಇವತ್ತು ವಿಶ್ವದ ಅತಿ ದೊಡ್ಡ ಪಕ್ಷ ಬಿಜೆಪಿ ಕೇವಲ 45 ವರ್ಷಗಳಲ್ಲಿ ಹೇಗೆ ವಿಶ್ವದ ನಂಬರ್ 1 ಪಕ್ಷ ಆಯಿತು? 1984ರಲ್ಲಿ ಕೇವಲ 2 ಸೀಟ್ಗಳಿದ್ದು ಇವತ್ತು ಅದು 14 ಕೋಟಿ ಸದಸ್ಯರು ಹೊಂದಿರುವ ಪಕ್ಷ. ಅದರಲ್ಲಿ 2 ಕೋಟಿ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. 1951ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನೇತೃತ್ವದಲ್ಲಿ ಒಂದು ಪಕ್ಷ ಹುಟ್ಕೊಳ್ಳುತ್ತೆ, ಅದೇ ಜನಸಂಘ. 1951ರಿಂದ 70ರವರೆಗೆ ಸತತವಾಗಿ ಸೋಲುತ್ತಾ ಬರುತ್ತೆ. 75ರಲ್ಲಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಏರಿದ ನಂತರ ಮತ್ತೆ 77ರ ಚುನಾವಣೆಯಲ್ಲಿ ಜನಸಂಘ ಉಳಿದ ಕಾಂಗ್ರೆಸ್ ವಿರೋಧಿ ಎಮರ್ಜೆನ್ಸಿಯನ್ನು ವಿರೋಧಿಸಿದ ಪಕ್ಷಗಳು ಲೋಕ್ದಳ, ಕಾಂಗ್ರೆಸ್, ಸೋಷಿಯಲಿಸ್ಟ್ ಪಕ್ಷಗಳ ಜೊತೆಗೂಡಿ ಹೊಸ ಪಕ್ಷ ರಚಿಸಲಾಯಿತು, ಅದೇ ಜನತಾ ಪಾರ್ಟಿ. ಈ ಜನತಾ ಪಕ್ಷ 1977ರ ಲೋಕಸಭೆ ಚುನಾವಣೆಯಲ್ಲಿ 295 ಸೀಟ್ಗಳು ಗೆದ್ದು ಬಹುಮತದಿಂದ ಸರ್ಕಾರ ರಚನೆ ಮಾಡುತ್ತೆ. ನಂತರ 79ರಲ್ಲಿ ಮೊರಾರ್ಜಿ ದೇಸಾಯಿ ಅವರು ರಾಜೀನಾಮೆ ಕೊಡಬೇಕಾಗಿ ಬಂತು. ಕಾರಣ ಜನತಾ ಪಾರ್ಟಿ ಒಳಗೆ ಅವರವರ ನಡುವೆ ಜಗಳ ಆಗ್ತವೆ. ನಂತರ ಲೋಕದಳದ ಚರಣ್ ಸಿಂಗ್ ಅವರು ಇಂದಿರಾ ಕಾಂಗ್ರೆಸ್ ಬಾಹ್ಯ ಬೆಂಬಲದಿಂದ ಪ್ರಧಾನಿ ಆಗ್ತಾರೆ. ಅವರು ಕೇವಲ 5.5 ತಿಂಗಳಷ್ಟೇ PM ಆಗಿರೋಕ್ ಸಾಧ್ಯವಾಯಿತು. ಯಾಕಂದ್ರೆ 1980ರಲ್ಲಿ ಇಂದಿರಾ ಗಾಂಧಿ ತನ್ನ ವಿರುದ್ಧ ಎಮರ್ಜೆನ್ಸಿ ವೇಳೆ ಹಾಕಿದ ಕೇಸ್ಗಳನ್ನ ಹಿಂಪಡೆಯಬೇಕೆಂದು ಚರಣ್ ಸಿಂಗ್ ಅವರಿಗೆ ಕಂಡೀಷನ್ ಹಾಕ್ತಾರೆ. ಅದನ್ನ ಚರಣ್ ಸಿಂಗ್ ಅವರು ಒಪ್ಪೋದಿಲ್ಲ. ಈ ಷರತ್ತು ಪಾಲಿಸದ ಕಾರಣ ಕಾಂಗ್ರೆಸ್ ಬೆಂಬಲ ಹಿಂಪಡೆಯುತ್ತೆ. ಆಮೇಲೆ ಚರಣ್ ಸಿಂಗ್ ಅವರಿಗೆ ಬಹುಮತ ಸಾಬೀತು ಪಡಿಸೋಕಾಗಲ್ಲ. ಹೀಗಾಗಿ ಚರಣ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕಾಗಿ ಬರುತ್ತೆ. ಅವರು ರಾಜೀನಾಮೆ ಕೊಟ್ಟ ನಂತರ ಲೋಕಸಭೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಸಾಬೀತು ಪಡಿಸೋಕಾಗದೆ ಪಾರ್ಲಿಮೆಂಟ್ ಡಿಸಾಲ್ವ್ ಮಾಡ್ಬೇಕಾಗಿ ಬರುತ್ತೆ. ನಂತರ 1980ರಲ್ಲಿ ಚುನಾವಣೆ ಘೋಷಣೆ ಆಗ್ತವೆ. ಆ 80ರ ಚುನಾವಣೆ ವೇಳೆ ಕಂಪ್ಲೀಟ್ ಜನತಾ ಪಾರ್ಟಿ ಒಡೆದು ಹೋಗಿರುತ್ತೆ. ನಂತರ ಜನತಾ ಪಾರ್ಟಿಯಿಂದ ಜನಸಂಘದವರು ಹೊರಗೆ ಬರ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ, LK ಅಡ್ವಾಣಿ ಮತ್ತು ಮುರಳಿ ಮನೋಹರ್ ಜೋಶಿ ಅವರ ನೇತೃತ್ವದಲ್ಲಿ ಒಂದು ಹೊಸ ಪಕ್ಷ ಕಟ್ತಾರೆ, ಅದೇ ಭಾರತೀಯ ಜನತಾ ಪಾರ್ಟಿ. ಅಂಡ್ ದಟ್ಸ್ ದ ಸ್ಟೋರಿ ಬಿಹೈಂಡ್ ಬಿಜೆಪಿ. ಥ್ಯಾಂಕ್ ಯು.